ಈ ಶರ್ಟ್ ನಾನು ಅವ್ರಿಗೆ ನಮ್ಮ ಮದುವೆಯಾಗೆ ಫಸ್ಟ್ ವ್ಯಾಲೆಂಟೈನ್ಸ್ ಡೇಕ್ 9 ವರ್ಷ ನನ್ನ ಜೊತೆ ಗುದ್ದಾಡಿ ಚಿಕ್ಕುಗ ಮಿಸಲ್ ಬೇಡತ್ತ ಬರೀ ಬ್ರೆಡ್ ಬೇಕತ್ತ. ಪ್ರತಿ ಆನಿವರ್ಸರಿಗ ಬಡ್ಡೆಗೆ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೇಕ್ ಕಟಿಂಗ್ ಮಾಡ್ತೀವಿ, ಹೊರಗೆ ಹೋಟೆಲ್ ಕುಟ್ಟಕ್ಕೆ ಹೋಗ್ತೀವಿ, ಮತ್ತೆ ನಾರ್ಮಲಿ ನೈಟ್ ಹೋಗಿರ್ತೀವಿ. ಕಣ್ಣಂಗ್ ನೀರು ಬರತ್ತಾವಿಲ್ಲ, ಎಲ್ಲ ಹೋಮ್ಮೇಡ್ ಬಿಸಿ ಬಿಸಿ ಮತ್ತೆ ಖಾರ್ ಖಾರ್ ಮಿಸಲ್ ತಿಂದ ಬಾಯಿ ಸ್ವಲ್ಪ ಇದ್ದಂಗ ಆಗ್ತದ. ಸರಿ ಸರಿ ಕನ್ಫ್ಯೂಸ್ ಆಗತ್ತಲ್ಲಿ ಯಾವ್ದು ತಗೋಬೇಕಂತ. ನಿಂಗೆ ತಾಜ್ ಮಹಲ್ ಕೊಡ್ತೀನಿ, ಆನಿವರ್ಸರಿ ಸ್ಪೆಷಲ್ ತಾಜ್ ಮಹಲ್ ಕೊಟ್ಬಿಡ್ತೀನಿ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರಣ್ಣ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಆಲ್ರೆಡಿ ವ್ಲಾಗ್ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು, ಇದು ನಮ್ಮ ಆ್ಯನಿವರ್ಸರಿ ವ್ಲಾಗ್. ಸೊ ಎಸ್, ಇವತ್ತು ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ. ನಮ್ಮ ಮದುವೆ ಆಗಿ 9 ವರ್ಷ ಪೂರ್ತಿ ಆಯಿತು. ಸೊ ನಿನ್ನಿಂದ ನಾವು ಸ್ಪೆಷಲಿ ಇವ್ರಿಗೆ ಹೇಳಕತ್ತೀನಿ, ಈ ಟೈಮ್ಗೆ ನಾವು ಚಿಕ್ಕೋಡಿಗೆ ಬಂದಿದ್ವಿ, ಈ ಟೈಮ್ಗೆ ಎದುರುಗಳು ಕಾರ್ಯಕ್ರಮ ಆಗಿತ್ತು, ಈ ಟೈಮ್ನಾಗ ಅರಿಶಿನ ಆಗಿತ್ತು, ಈ ಟೈಮ್ನಾಗ ದೇವರ ಕಿಕ್ಕಳಾಗಿದ್ದು ಅಂತ. ಸೊ ಮದ್ವೆ ಅಂದ್ರೆ ಹಂಗೆ ಇರ್ತತಲ್ಲ, ನಮ್ಮ ಮದ್ವೆ ದಿನ ಏನೇನು ಆಗಿತ್ತು ಅದು ಎಲ್ಲ ಮೂಮೆಂಟ್ಸ್ ಪ್ರತಿ ಆ್ಯನಿವರ್ಸರಿಗೆ ಎಲ್ಲ ಹಿಂಗೆ ನೆನಪಾಗ್ತಾವೆ. ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಅದು ಎಲ್ಲ ಆಗ್ತೈತಿ. ಸ್ಪೆಷಲಿ ಇವತ್ತು ನೋಡ್ರಿ, ನಮ್ಮ ಮನೆಯವರ ಇದೇನು ಶರ್ಟ್ ಹಾಕೊಂಡವ್ರಲ್ಲ, ಈ ಶರ್ಟ್ ನಾನು ಅವ್ರಿಗೆ ನಮ್ಮ ಮದುವೆಯಾಗೆ ಫಸ್ಟ್ ವ್ಯಾಲೆಂಟೈನ್ಸ್ ಡೇಕ್ ಗಿಫ್ಟ್ ಕೊಟ್ಟಿದ್ನಿ. ಮತ್ತು ಏನಂದ್ರೆ ಅವಾಗ ನನಗೆ ಸೈಜ್ ಅದು ತಿಳಿತಿಲ್ಲಾಗಿತ್ತು, ಬಿಕಾಸ್ ಅದಕ್ಕಿಂತ ಫಸ್ಟ್ ನಾ ಎಂದು ಯಾರಿಗೆ ಹಿಂಗೆ ಜೆಂಟ್ಸ್ಗಂತ ಎಂದು ಶಾಪಿಂಗ್ ಮಾಡೇ ಇರಲಿಲ್ಲ. ಇವ್ರಿಗೆ ನಾನು ಫಸ್ಟ್ ಟೈಮ್ ಶಾಪಿಂಗ್ ಮಾಡಿದ್ದು, ಹಿಂಗಾಗಿ ಪೂರ್ತಿ ಡಗಳ ಪಗಳ ಫುಲ್ ದೊಡ್ಡದಂದ್ರೆ ದೊಡ್ಡ ಶರ್ಟ್ ತೊಗೊಂಡ್ಬಂದಿದ್ದಿ. ಅದಾಗ ಫುಲ್ ಅವ್ರಿಗೆ ಲೂಸ್ ಆಗ್ತಿತ್ತು, ಈಗ ಅವ್ರಿಗೆ ಕರೆಕ್ಟ್ ಆಗಿ ಬರಾಕೈತು. ಅದೇ ಹೇಳತ್ತೇನೆ ನೋಡ್ರಿ, ನಮ್ಮ ಮನೆಯವರ 9 ವರ್ಷ ಆಯ್ತು ಆ ಶರ್ಟ್ ಅನ್ನ ಫಸ್ಟ್ ಗಿಫ್ಟ್ ಐತೆ ಅಂತ ಹೇಳಿ ಹಂಗ ಇಟ್ಕೊಂಡು ಇವತ್ತು ಹಾಕೊಂಡಾರು. ಸೊ ಬ್ಲೂ ಕಲರ್ ಅವ್ರಿಗೆ ಸೇರ್ತಿತ್ತು, ಇವತ್ತು ಸೇರ್ತೈತಿ, ಅವಾಗೂ ಸೇರ್ತೈತಿ, ಹಿಂಗಾಗಿ ಬ್ಲೂ ಕಲರ್ ಇರ್ಲದ್ ಬ್ಲೂ ಕಲರ್ ತಗೊಂಡಿದ್ನಿ. ಸೊ ಹೆಂಗ ಅನ್ಸಾಕತೈತಿ 9 ವರ್ಷ ನನ್ನ ಜೊತೆ ಗುದ್ದಾಡಿ? ಮಜಾ ಬರೋದ್ ಗುದ್ದಾಡಕ, ಯಾವಾಗ್ಲೂ ಮಜಾ ಬರ್ಬೇಕ ಲೈಫ್ ಒಳಗ. ಅದೇನೇ ಇರಲಿ, ಅಪ್ಸ್ ಅಂಡ್ ಡೌನ್ಸ್ ಇರಲಿ, ಏನೇ ಇರಲಿ, ಬಟ್ ಮಜಾ ಇರ್ತಿರ್ಬೇಕು, ಅವ್ರಿಗೆ ಎಂಜಾಯ್ಮೆಂಟ್ ಇರ್ಬೇಕು. ಸೊ ಕಾಮಿಡಿ ಮಾಡತ್ತೇನೆ ನಾನು. ಸೊ ಖರೇನ ನಮ್ಮ ಈ 9 ವರ್ಷದ ಜರ್ನಿ ಭಾಳ ಮೆಮೊರೇಬಲ್ ಇತ್ತು, ಬಿಕಾಸ್ ಭಾಳಷ್ಟು ಅಪ್ ಆ್ಯಂಡ್ ಡೌನ್ಸ್ ಬಂದು, ಒಟ್ಟು ಸ್ಮೂತ್ ಇರಲಿಲ್ಲ ನಮ್ಮ ಜರ್ನಿ. ಮತ್ತು ಯಾವಾಗ ಸ್ಮೂತ್ ಇರ್ತೈತಲ್ಲ ಅವಾಗ ನೆನಪು ಮಾಡ್ಕೊಳ್ಳೋ ಹಂಗೆ ಅಷ್ಟೊಂದು ಜಾಸ್ತಿ ಏನೂ ಇರಂಗಿಲ್ಲ. ಬಟ್ ಜರ್ನಿ ಯಾವಾಗ ಅಪ್ ಡೌನ್ ಇರ್ತೈತಲ್ಲ ಅವಾಗ ಭಾಳ ಎಲ್ಲ ನೆನಪು ಮಾಡ್ಕೊಳ್ಳೋ ಹಂಗೆ ಆಗಿರ್ತೈತಿ. ಸೊ ಇಂಪಾರ್ಟೆಂಟ್ ಏನಂದ್ರೆ ಎಂಡ್ ರಿಸಲ್ಟ್ ಯಾವಾಗಲೂ ಚಲೋ ಆಗಬೇಕು. ಮತ್ತು ನಮ್ಮದು ಗುದ್ದಾಡಿದಕ್ಕೆ ಒಂಥರ ನಾವು ಏನೋ ಗುದ್ದಾಡಿ ಟ್ರೈ ಮಾಡತ್ತೀವಿ ಒಂದು ಚಲೋ ಲೈಫ್ ಲೀಡ್ ಮಾಡಕ್ಕ. ಸೊ ಅದರಿಂದ ಖುಷಿ, ಇನ್ಸ್ಪೈರ್ ಮಾಡಕ್ಕೆ ಟ್ರೈ ಮಾಡತ್ತೀವಿ. ಸೊ ಅದರಿಂದ ಖುಷಿನೂ ಐತಿ. ಸೊ ಇನ್ ಸೀರಿಯಸ್ಲಿ ಹೇಳ್ರಿ, 9 ವರ್ಷದ ಜರ್ನಿ ಹೆಂಗ ಅನಿಸ್ತು? ನಾಳೆ ಗುದ್ದಾಡಿ ಅಂತ ಕೇಳಲ್ಲ. ಅದ ಲೈಫ್ ಅಂದ್ರೆ ಏನಿರ್ತೈತಿ, ಅದ್ರಾಗ ಯಾವಾಗ್ಲೂ ಸ್ಟ್ರಗಲ್ ಅನ್ನೋದು ಇರೋದೈತಿ. ಸೊ ನಮ್ ಸ್ಟ್ರಗಲ್, ನಮ್ದು ಅಪ್ ಅಂಡ್ ಡೌನ್ ಎಲ್ಲ ಮಜಾ ಬಂತು. ಇವ್ರಿಬ್ರು ಹುಡುಗರ ಜೋಡಿನೂ ಈಗ ಸದ್ಯ ಲೈಫ್ ರೀಸೆಂಟ್ಲಿ ನಾವು ಚಿಕ್ಕಗೆ ಈಗ ಪ್ಲೇ ಗ್ರೂಪಿಗೆ ಹಾಕಿವಿ. ಸೊ ಅವ್ನಿಗೆ ಒಂದ್ ಸ್ವಲ್ಪ ಪ್ಲೇ ಗ್ರೂಪಿಗೆ ಈಗ ಬಿಡಾಕ್ ಹೊಂಟಿವಿ. ನಾನು ಇಂಪಾರ್ಟೆಂಟ್ ಅಂದ್ರೆ ಇವತ್ತು ಸೀರೆ ಉಟ್ಕೊಂಡೀನಿ, ಸ್ವಲ್ಪ ಮ್ಯಾರೇಜ್ ಆನಿವರ್ಸರಿ ಸ್ಪೆಷಲ್ ಇರ್ಲಿ. ಅವ್ನಿಗೆ ಆಟ ಆಡ್ಸೋದೈತ್ರಿ, ಕುಂದ್ರಾವ ಈಗ ಚಲೋ. ಬೈ ದ ವೇ ಇವತ್ತು ಕರೆ ಹೇಳ್ತೇನೆ, ಬರೀ 5 ನಿಮಿಷವಾಗಿ ಪಟ ರೆಡಿ ಹಾಕಿನಿ. ಒಟ್ಟ ನಂಗೆ ರೆಡಿ ಆಗಕ್ಕೆ ಟೈಮ ಸಿಕ್ಕಿಲ್ಲ, ಭಾಳ ಕ್ವಿಕ್ಲಿ ರೆಡಿ ಆಗೀನಿ. ಮತ್ತು ಯಾಕಪ್ಪ ಅಂದ್ರೆ ಆಲ್ರೆಡಿ ನೋಡ್ರಿ, ನನ್ನ ಸ್ಕಿನ್ನನ್ನು ನೀವು ಇಷ್ಟು ದಿನ ಆಯ್ತು ರೆಗ್ಯುಲರ್ಲಿ ನೋಡ್ತೀರಿ. ನಾನು ನನ್ನ ಸ್ಕಿನ್ನನ್ನು ಚಂದಂಗೆ ಮೇಂಟೈನ್ ಮಾಡೋಕ್ಕೆ ಭಾಳ ಟ್ರೈ ಮಾಡತ್ತೀನಿ. ಯಾಕಂದ್ರೆ ನಮ್ಮ ಸ್ಕಿನ್ ಚಲೋ ಇತ್ತಂದ್ರೆ ನಮಗೆ ರೆಡಿ ಆಗೋಕ್ಕೂ ಭಾಳ ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ, ನಾವು ಕ್ವಿಕ್ಲಿ ರೆಡಿ ಆಗ್ಬೋದು. ಆದರೆ ನಮಗೆ ಏನಾದರೂ ಸ್ಕಿನ್ ಇಶ್ಯೂಸ್ ಇತ್ತು, ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಭಾಳ ಗುದ್ದಾಡ್ಕೋತ ಕೂತಂಗೆ ಆಗ್ತೈತಿ. ಮತ್ತು ಈಗ ಸದ್ಯ ವಿಂಟರ್ ಸೀಸನ್ ಸ್ಟಾರ್ಟ್ ಆಗೈತಿ. ವಿಂಟರ್ ಸೀಸನ್ ಬಂದಮೇಲೆ ಅನ್ನೋರ್ಗತ್ಲೆ ಆಗ್ಬಿಡ್ತೈತಿ. ಯಾಕಂದ್ರೆ ನನ್ನ ಸ್ಕಿನ್ ಆಲ್ರೆಡಿ ನ್ಯಾಚುರಲಿ ಭಾಳ ಅಂದ್ರೆ ಭಾಳ
ಎಕ್ಸ್ಟ್ರೀಮ್ ಡ್ರೈ ಐತಿ ಮತ್ತು ಅಂಥ ಟೈಮ್ ಒಳಗೆ ನನಗೆ ವಿಂಟರ್ ಸೀಸನ್ ಬತ್ತಣ ಏಯಪ್ಪ ಅನ್ನೋರ್ಗತ್ಲೆ ಆಗ್ಬಿಡ್ತಿತ್ತು, ಮೊದಲು ಆಗ್ಬಿಡ್ತಿತ್ತು, ಈಗ ಅಷ್ಟು ಆಗಂಗಿಲ್ಲ. ಯಾಕಂದ್ರೆ ಮೊದಲೇನಾಗ್ತಿತ್ತು ಅಂದರೆ ವಿಂಟರ್ ಸೀಸನ್ ಬಂದ ಕೂಡಲೇ ನನ್ನ ಸ್ಕಿನ್ ಎಲ್ಲ ಪೂರ ಹಿಂಗೆ ಕೈ ಕಾಲು ಮುಖ ಎಲ್ಲ ಪೂರ ಹಿಂಗೆ ಒಡಕಾಗಿ ಬಿಳಿ 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 ಆಗ್ಬಿಡೋದು. ಎಷ್ಟು ಏನೋ ಮಾಡಿದ್ರು ಅದು ಒಂಥರ ಹಿಂಗೆ ಹಠ ಅನ್ಸೋದು, ಒಂಥರ ನನಗನ ಚಲೋ ಅನಿಸ್ತೇ ಇರಲಿಲ್ಲ. ಸೊ ಅವಾಗೆಲ್ಲ ನಂಗೆ ವಿಂಟರ್ ಸೀಸನ್ ಬರೋಣ ಏಯಪ್ಪ ಯಾಕಂದ್ರೆ ವಿಂಟರ್ ಬಂತು ಅನ್ನೋರ್ಗತ್ಲೆ ಆಗ್ಬಿಡ್ತಿತ್ತು. ಬಟ್ ಈಗ ಏನೂ ಪ್ರಾಬ್ಲಮ್ ಇಲ್ಲ, ಈಗ ಎವ್ರಿಥಿಂಗ್ ಈಸ್ ಆಲ್ ರೈಟ್ ಅಂತ ಹೇಳ್ಬೋದು. ಯಾಕಂದ್ರೆ ಕ್ಯೂರ್ ಸ್ಕಿನ್ಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಕ್ಯೂರ್ ಸ್ಕಿನ್ ರೆಜಿಮೆನನ್ನು ಯಾವಾಗಿಂದ ನಾನು ರೆಗ್ಯುಲರ್ಲಿ ಯೂಸ್ ಮಾಡಕತ್ತೀನಲ್ಲ ಅವಾಗಿಂದ ನನ್ನ ಸ್ಕಿನ್ ಒಳಗೆ ಡೇ ಬೈ ಡೇ ಭಾಳ ಅಂದ್ರೆ ಭಾಳ ಇಂಪ್ರೂವ್ಮೆಂಟ್ ಬಂತು. ಈಗಾದರೂ ನೀವು ನನ್ನ ಸ್ಕಿನ್ ಕೈ ಅದು ನೋಡ್ಬೋದು, ಹಿಂಗೇನು ಡ್ರೈ ಅನ್ಸಂಗಿಲ್ಲ, ಏನೂ ಹಠ ಅನ್ಸಂಗಿಲ್ಲ, ಏಕ್ದಮ್ ಚಲೋ ಗ್ಲೋ ಅನಿಸ್ತೈತಿ ಮತ್ತು ಕ್ಲಿಯರ್ ಅನಿಸ್ತೈತಿ ಮೇನ್ ಅಂದ್ರೆ. ಸೊ ಕ್ಯೂರ್ ಸ್ಕಿನ್ ರೆಜಿಮೆನನ್ನು ರೆಗ್ಯುಲರ್ಲಿ ಯೂಸ್ ಮಾಡೋದ್ರಿಂದ ನನಗೆ ಭಾಳ ಬೆನಿಫಿಟ್ ಸಿಕ್ಕೈತಿ. ಸೊ ನಿಮಗೂ ಏನಾದರೂ ಕ್ಯೂರ್ ಸ್ಕಿನ್ ಆ್ಯಪ್ ಗೊತ್ತಿಲ್ಲ ಅಥವಾ ನೀವೇನಾದರೂ ಸ್ಕಿನ್ ರಿಲೇಟೆಡ್ ಇಶ್ಯೂಸನ್ನು ಫೇಸ್ ಮಾಡಕತ್ತೀರಿ ಅಂದರೆ ಕ್ಯೂರ್ ಸ್ಕಿನ್ ಆ್ಯಪನ್ನು ಒಂದ್ಸರ್ತಿ ಖಂಡಿತ ಟ್ರೈ ಮಾಡಿ ನೋಡ್ರಿ. ನಾನು ಬೇಕಾದರೆ ನಿಮಗೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ಕ್ಯೂರ್ ಸ್ಕಿನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬಹುದು. ಏನೈತಪ್ಪ ಇದು ಕ್ಯೂರ್ ಸ್ಕಿನ್ ಆ್ಯಪ್ ಅಂದ್ರೆ ಇದು ಒಂದು ಡರ್ಮಾಟಾಲಜಿಸ್ಟ್ ಆ್ಯಪ್ ಐತಿ. ಅಲ್ಲಿ ಏನು ಮಾಡ್ತಾರಂದ್ರೆ ವಿತ್ ದ ಹೆಲ್ಪ್ ಆಫ್ AI ನಿಮ್ಗೆ ಏನಾದರೂ ಸ್ಕಿನ್ ರಿಲೇಟೆಡ್ ಅಥವಾ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದು ಇಶ್ಯೂಸ್ ಇತ್ತು ಅಂದ್ರೆ ಅದಕ್ಕೆ ಅವರು ಸೊಲ್ಯೂಷನ್ ತೆಗೆದುಕೊಡಕ್ಕೆ ಹೆಲ್ಪ್ ಮಾಡ್ತಾರೋ. ಕ್ಯೂರ್ ಸ್ಕಿನ್ ಆ್ಯಪ್ ಇದು ಪ್ಲೇಸ್ಟೋರ್ ಮತ್ತು ಆ್ಯಪ್ ಸ್ಟೋರ್ ಎರಡೂ ಕಡೆ ಅವೈಲೇಬಲ್ ಐತಿ. ಸೊ ನೀವು ಎರಡೂ ಕಡೆನೂ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಡೌನ್ಲೋಡ್ ಮಾಡಿದ್ಮೇಲೆ ಏನು ಮಾಡಬೇಕು, ಸಿಂಪ್ಲಿ ನಿಮ್ಮ ಸ್ಕಿನ್ ಟೈಪನ್ನು ನೀವು ಸೆಲೆಕ್ಟ್ ಮಾಡಬೇಕು. ಆಮೇಲೆ ನಿಮ್ಮ ಸ್ಕಿನ್ಗೆ ಏನು ಪ್ರಾಬ್ಲಮ್ಸ್ ಅದಾವ, ನಿಮ್ಗೆ ಏನು ಇಶ್ಯೂಸ್ ಅದಾವ, ಫಾರ್ ಎಕ್ಸಾಂಪಲ್ ಆಕ್ನೆ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಈ ರೀತಿ ನಿಮ್ದು ಏನೈತಿ ಅದನ್ನು ನೀವು ಹೇಳ್ಕೋಬೇಕು. ಅಲ್ಲಿರೋ ಡಾಕ್ಟರ್ಸ್ ನಿಮಗೆ ಕನೆಕ್ಟ್ ಆಗ್ತಾರೋ. ಸೊ ಅವ್ರು ಏನು ಮಾಡ್ತಾರೋ ನಿಮ್ಮ ಸ್ಕಿನ್ ಟೈಪ್ಸ್, ಸ್ಕಿನ್ ಇಶ್ಯೂಸ್ ಏನದಾವ ಅದನ್ನು ನೋಡಿಕೊಂಡು ಅದ್ರ ರಿಲೇಟೆಡ್ ಕೆಲವೊಂದು ಸಿಂಪಲ್ ಕ್ವಶನ್ಸ್ ಕೇಳ್ತಾರೋ, ಅದನ್ನು ನೀವು ಸಿಂಪ್ಲಿ ಆನ್ಸರ್ ಮಾಡಬೇಕು. ಆಮೇಲೆ ವಿತ್ ದ ಹೆಲ್ಪ್ ಆಫ್ AI ನೀವು ನಿಮ್ಮ ಫೇಸದ ಎರಡು ಸೈಡ್ ಫೋಟೋಸನ್ನು ಅಪ್ಲೋಡ್ ಮಾಡಬೇಕು. ಸೊ ಅವರು ಏನು ಮಾಡ್ತಾರೋ ಅಂದ್ರೆ ಅಲ್ಲಿ ಸ್ಕ್ಯಾನರ್ ಅಂತ ಒಂದು ಫೀಚರ್ ಇರ್ತೈತಿ, ಅದನ್ನು ಯೂಸ್ ಮಾಡಿ ನಿಮ್ಮ ಸ್ಕಿನ್ ಮೇಲೆ ಏನಾದರೂ ಸ್ಪಾಟ್ಸ್ ಇದ್ದು ಏನಾರೇ ಮಾರ್ಕ್ಸ್ ಇದ್ದು ಅದನ್ನೆಲ್ಲ ಚೆಂದಂಗೆ ಡಿಟೆಕ್ಟ್ ಮಾಡಿ ಎಕ್ಸಾಕ್ಟ್ಲಿ ನಿಮಗೇನು ಸ್ಕಿನ್ ಇಶ್ಯೂಸ್ ಐತಿ ಅದನ್ನು ಇನ್ನೂ ಚೆಂದಂಗೆ ಕರೆಕ್ಟಾಗಿ ಡಿಟೆಕ್ಟ್ ಮಾಡ್ತಾರೋ. ಆಮೇಲೆ ನಿಮಗೆ ಸೂಟ್ ಆಗುವಂಥ ನಿಮ್ಮ ಸ್ಕಿನ್ ಇಶ್ಯೂಸ್ ಸಾಲ್ವ್ ಆಗುವಂಥ ನಿಮಗಾಗಿ ಅಂತ ಅಲ್ಲಿರೋ ಡಾಕ್ಟರ್ಸ್ ಏನು ಮಾಡ್ತಾರಂದ್ರೆ ಒಂದು ಕಸ್ಟಮೈಸ್ಡ್ ರೆಜಿಮೆನನ್ನು ರೆಡಿ ಮಾಡ್ತಾರೋ. ಸೊ ಈಗ ಸದ್ಯ ನಾನು ತೋರ್ಸತ್ತೀನಿ, ಇದು ನನ್ನ ರೆಜಿಮೆನ್. ಇದು ಎಲ್ಲರದು ಡಿಫ್ರೆಂಟ್ ಇರ್ತೈತಿ. ಅವ್ರವ್ರ ಸ್ಕಿನ್ ಇಶ್ಯೂಸ್ ನೋಡ್ಕೊಂಡು ಅವ್ರು ಕೊಡ್ತಾರೋ. ಸೊ ನಿಮಗೆ ಇದ್ರೊಳಗೆ ಟೋಟಲ್ ಏನು ಸ್ಕಿನ್ ಅನಾಲಿಸಿಸ್ ಬತ್ತು ಅಥವಾ ಏನು ಕನ್ಸಲ್ಟೇಷನ್ ಅವ್ರು ಕೊಟ್ಟಿರೋದು ಎಲ್ಲ ಟೋಟಲಿ ಫ್ರೀ ಆಫ್ ಕಾಸ್ಟ್ ಇರ್ತೈತಿ. ನಾವು ಎಲ್ಲಿ ಪೇ ಮಾಡಬೇಕಂದ್ರೆ ಬರೀ ರೆಜಿಮೆನ್ಗೆ ಅಷ್ಟೇ ಪೇ ಮಾಡಬೇಕು, ಅದು ಬಿಟ್ಟರೆ ಏನೂ ಪೇಮೆಂಟ್ ಮಾಡೋ ನೆಸೆಸಿಟಿ ಇಲ್ಲ. ಅದು ಆದಮೇಲೆ ಬರೀ ರೆಜಿಮೆನ್ ಬಂತಪ್ಪ ಕೆಲಸ ಮುಗೀತು ಅಂತೂ ಇಲ್ಲ. ರೆಜಿಮೆನ್ ಬಂದ ಮೇಲೆ ಅಲ್ಲಿರುವ ಡಾಕ್ಟರ್ಸ್ ನಮ್ಮದು ರೆಗ್ಯುಲರ್ಲಿ ಫಾಲೋಅಪ್ ತೊಗೋತಾರೋ. ಸೊ ಹಿಂಗಾಗಿ ನಿಮಗೂ ಏನಾದರೂ ಮತ್ತು ಕ್ವೇರೀಸ್ ಇತ್ತು ಅಂದರೆ ನೀವು ಡೈರೆಕ್ಟ್ಲಿ ಅಲ್ಲಿ ಡಾಕ್ಟರ್ಸ್ಗೆ ಕೇಳಬಹುದು. ಅದ್ರ ಜೊತೆ ಅವರು ನಮಗೆ ಡಯಟ್ ಪ್ಲಾನ್ ಕೊಡ್ತಾರೋ, ಮತ್ತೇನು ಹಿಂಗೆಲ್ಲ ಏನೇ ನಮಗೊಂದು ಲೈಫ್ ಸ್ಟೈಲ್ ಸಜೆಷನ್ಸ್ ಬೇಕು ಅದನ್ನು ಎಲ್ಲ ಹೇಳ್ತಾರೋ. ಸೊ ಹಿಂಗಾಗಿ ಎಷ್ಟು ಕನ್ವೀನಿಯೆಂಟ್ ಐತೆ ನೋಡ್ರಿ, ಮನೆ ಬಿಟ್ಟು ಹೊರಗೆ ಹೋಗಲ್ದ, ಭಾಳ ಸಿಕ್ಕಾಪಟ್ಟಿ ರೊಕ್ಕ ಹಾಕಲ್ದ, ಮನ್ಯಾಗ ಕುತ್ಕೊಂಡು ಕಂಫರ್ಟೇಬಲಿ ಕುತ್ಕೊಂಡು ನಮ್ಮ ಸ್ಕಿನ್ ಟೈಪ್ ಏನು, ನಮಗೇನಾಗೈತಿ, ಸೊ ಅದನ್ನೆಲ್ಲ ಡೀಟೇಲ್ ಒಳಗೆ ನಾವು ತಿಳ್ಕೊಂಡು ನಮಗಾಗಿ ನಮ್ಮ ಸ್ಕಿನ್ ಪ್ರಾಬ್ಲಮ್ಗೆ ನಾವು ಒಂದು ಸೊಲ್ಯೂಷನನ್ನು ಹುಡುಕಬಹುದು. ಸೊ ಹೀಗಾಗಿ ನೀವು ಇನ್ನೂ ತನಕ ಕ್ಯೂರ್ ಸ್ಕಿನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಒಂದ್ಸಲ ಡೌನ್ಲೋಡ್ ಮಾಡ್ಕೊರಿ. ಬಿಕಾಸ್ ಅದರಿಂದ ಏನಾಗ್ತೈತಿ ಅಂದ್ರೆ ನಿಮಗನ್ನ ನಿಮ್ಮ ಒಂದು ಸ್ಕಿನ್ ಅನಾಲಿಸಿಸ್ ಗೊತ್ತಾಗ್ತೈತಿ. ಮತ್ತು ಸ್ಕಿನ್ ಅನಾಲಿಸಿಸ್ ಅಂತೂ ಫ್ರೀ ಆಫ್ ಕಾಸ್ಟ್ ಐತಿ. ಹಿಂಗಾಗಿ ಏನೋ ಜಾಸ್ತಿ ವಿಚಾರ ಮಾಡೋ ನೆಸೆಸಿಟಿ ಇಲ್ಲ ಅಂತ ನಂಗೆ ಅನಿಸ್ತೈತಿ. ಸೊ ಹಿಂಗಾಗಿ ನಂದು ಇವನ್ ಕೂಪನ್ ಕೋಡೂ ಐತಿ. ಆ ಕೂಪನ್ ಕೋಡನ್ನು ಯೂಸ್ ಮಾಡಿದ್ರಂದ್ರೆ ಮತ್ತೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗ್ತೈತಿ. ಸೊ ಕೂಪನ್ ಕೋಡ್ ಯೂಸ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಆ್ಯಪದ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬಹುದು. काटी काटी पे गोड़ा गोड़े के दुम पे जो मारा हथौड़ा. ಗುಂಡಿ ಗುಂಡಿ ಹೋಗುದಿಲ್ಲ ಇವತ್ತ ಪ್ಲೇ ಗ್ರೂಪ್ ಅಲ್ಲಿ ಕರೆಯತ್ತಾರ ನಿನಗವ್ರ. ಎಲ್ಲ ಹೊಂಟಿವಿ, ಎಲ್ಲೇ ಆಟ ಆಡಕ್ ಹೊಂಟಿವಿ. ನೀ ಮುಂದೆ ಕೂತಿದ್ದಲ್ಲ, ನೀ ಹಿಂದೆ ಯಾಕೆ ಬಂದಿ? ಆಕ್ಚುಲಿ ನಮ್ ಚಿಕ್ಕು ಮುಂದೆ ಕೂತಿದ್ದ, ಯಾಕಂದ್ರೆ ಅವ್ನಿಗೆ ಈಗನ ಕಾರ್ ಡ್ರೈವ್ ಮಾಡೋದೈತಿ. ಅವ್ರ ಪಪ್ಪನ್ನು ಎಬ್ಸಾಕತ್ತಾನ ಈಗಾರೆ. ಸೊ ಅಟ್ಲೀಸ್ಟ್ ಅವ್ನ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲತ್ ಸೈಡ್ ಕುಂಡ್ರಿಸಿರ್ತೀವಿ. ಈಗ ನೋಡ್ರಿ 5 ನಿಮಿಷ ಕುಂಡ್ತಾನೋ ಇಲ್ಲ ಹಿಂದೆ ಓಡಿ ಬರ್ತಾನ. ನಿನಗ್ ಚಂದ ಪಪ್ಪ ಇಬ್ರು ಕೂಡ ನನ್ ಡ್ರೈವರ್ ಮಾಡಿರನತ್ತ ಚಿಕ್ಕು. ಹೌದು, ಅಲ್ಲಿ ಹೊಂಟಿರಿ ನೀವು? ಹಾಯ್
ಹಾಯ್ ಮಾಡು ಎಲ್ಲರಿಗೆ. ಹಾಯ್ ಎವ್ರಿವನ್. ಇಲ್ಲೇನೋ ನೀನು ತೆರ್ಕೊಂಡೆ ನೋಡ್ರಿ ಆಟ ಆಡು ಮುಂದೆ ಇಂಥ ಕಿತಾಪತಿಗಳು ಮಾಡ್ತಿರ್ತಾನೆ ನಾನು ತಿಂಗ ಹೇಳು. ಹಾಂ ಹಾಯ್ ಎವ್ರಿವನ್. ಅಕ್ಕ ಎಲ್ಲಿ ಹೋಗ್ಯಾಳ ಅಕ್ಕ? ಅಕ್ಕ ಎಲ್ಲಿ ಹೋಗ್ಯಾಳ ಅಕ್ಕ? ಸಣ್ಣಕ್ಕ ಎಲ್ಲದಾಳು? ಬಸ್ನಾಗ ಹೋಗಾಳು. ಹೌದು. ನೀ ಎಲ್ಲೊಂಟಿ ಆಟ ಆಡಕ್ಕ? ಓಕೆ. ಸಾನು ಅಂತೂ ಆಲ್ರೆಡಿ ಮುಂಜಾನೆ 7-7:30 ಸ್ಕೂಲಿಗೆ ಹೋಗ್ಯಾಳು. ಚಿಕ್ಕುಗ ಈಗ ಜಸ್ಟ್ ಪ್ಲೇ ಗ್ರೂಪಿಗೆ ಬಿಟ್ವಿ. ರೀಸೆಂಟ್ಲಿನ ಹಾಕಿವಿ ಅವಂಗ. ಮನ್ಯಾಗ ಕೂತು ಬೋರ್ ಆಗ್ತೈತಲ್ಲ ಒಂದು ಸ್ವಲ್ಪ ಆಟ ಆಡಿ ಬರ್ತಾನಂತ ಹೇಳಿ. ಮತ್ತು ಭಾರಿ ಚಂದ ಮಿಂಗಲ್ ಆಗ್ಯಾನ. ಮೇನ್ ಅಂದ್ರೆ ನಮ್ಗೆ ಅನ್ಸಿರ್ಲಿಲ್ಲ ಅವ ಇಷ್ಟು ಜಲ್ದಿ ಮಿಂಗಲ್ ಆಗ್ತಾನು ಅಂತ. ಬಟ್ ಚಲೋ ಆಟ ಆಡ್ತಾನು. ಸೊ ಹೀಗಾಗಿ ಈಗ ನಾವು ಇಬ್ರು ಹೊಂಟಿವಿ ಗಣಪತಿ ಗುಡಿಗೆ. ನಿನ್ನೆನ ನಾವು ಗಣಪತಿ ಗುಡಿಗೆ ಹೇಳಿದ್ವಿ ಇವತ್ತು ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ಐತಿ, ಅಭಿಷೇಕ್ ಮಾಡಿಸ್ರಿ ಅಂತ. ಆ್ಯಕ್ಚುಲಿ ಅಭಿಷೇಕ್ ಮಾಡಿಸೋ ಪೂಜೆ ಮುಂಜಾನೆ 7ರಿಂದ 8 ಗಂಟೆಕನ ಇರ್ತೈತಿ. ಬಟ್ ಅದೇ ಸಾನುಗ್ ಸ್ಕೂಲಿಗೆ ಕಳ್ಸೋದಿರ್ತೈತಿ, ಚಿಕ್ಕೂನು ಎದ್ದಿರ್ತಾನು. ಮುಂಜಾನೆ ಫುಲ್ ಅಂದ್ರೆ ಫುಲ್ ಹೆಕ್ಟಿಕ್ ರೂಟೀನ್ ಇರ್ತೈತಿ. ಹೀಗಾಗಿ ಆ ಟೈಮ್ನಾಗ ಹೋಗಕ್ಕೆ ಆಗಂಗಿಲ್ಲ. ನಾವು ಬಂದು ಪ್ರಸಾದ ತೊಗೊಂಡು ನಮಸ್ಕಾರ ಮಾಡ್ತೀವಿ ಅಂತ ಹೇಳಿದ್ವಿ. ಹೀಗಾಗಿ ಈಗ ನಾವು ಗಣಪತಿ ಗುಡಿಗೆ ಹೊಂಟೀವಿ. ಸೊ ಆ್ಯನಿವರ್ಸರಿ ಐತಲ್ಲ, ಹಂಗೂ ನಾವು ನೋಡು ರೆಗ್ಯುಲರ್ಲಿ ಗುಡಿಗೆ ಹೋಗ್ತೀವಿ. ಬಟ್ ಆ್ಯನಿವರ್ಸರಿ ದಿನ, ಬರ್ಡೇ ದಿನ ಈ ರೀತಿ ಏನು ಸ್ಪೆಷಲ್ ಮೂಮೆಂಟ್ಸ್ ಇರ್ತಾವೆ. ಅವಾಗ ಒಂದು ದೇವ್ರ ಬ್ಲೆಸ್ಸಿಂಗ್ ತಗೊಳ್ದೊಂದು ಮತ್ತೊಂದು ಇನ್ನೂ ಒಂದು ಸ್ವಲ್ಪ ಒಂದು ಏನಂತಾರ ಅದು ಸ್ಪೆಷಲ್ ಅಂತಾನೆ ಹೇಳ್ಬೋದು. ಸ್ಪೆಷಲ್ ಫೀಲ್ ಅಂತ ಹೇಳ್ಬೋದು. ಸೊ ಬರ್ರಿ ಎಲ್ಲರೂ ಗಣಪತಿ ಗುಡಿಗೆ ಹೋಗೋಣ ಮತ್ತು ಎಲ್ಲರೂ ದರ್ಶನ ತಗೊಂಡು ಬರೋಣ. ಗಣಪತಿ ಗುಡಿಗೆ ಹೋಗಿ ಬಂದ್ವಿ. ಸೊ ಏನೋ ಗೊತ್ತಿಲ್ಲ, ಇದು ಈಗ ಸದ್ಯನ ಗಣಪತಿ ಗುಡಿಗೆ ಹೋಗಿದ್ವಲ್ಲ, ಇದು ರಾಮತೀರ್ಥ ನಗರ್ ಒಳಗೈತಿ. ಮತ್ತು ನಾವು ಮೊದಲು ಅಂದ್ರೆ ಫಸ್ಟ್ ಬೆಳಗಾವಿಗೆ ಬಂದಿವಲ್ಲ, ಅವಾಗ ನಾವು ರಾಮತೀರ್ಥ ನಗರ್ ಒಳಗನೆ ಇರ್ತಿದ್ವಿ. ಮತ್ತು ಅವಾಗಿಂದ ನಾವು ಅಲ್ಲಿ ಗಣಪತಿ ಗುಡಿಗೆ ಹೋಗ್ತೀವಿ. ಸೊ ಇವತ್ತಾದರೂ ಗೊತ್ತಿಲ್ಲ, ಏನೋ ನಮ್ದು ಬರ್ತ್ಡೇ ಇರಲಿ, ಆ್ಯನಿವರ್ಸರಿ ಇರಲಿ, ಅಥವಾ ಮನೆ ಒಳಗೆ ಏನಾರು ಒಂದು ಹೊಸ ಸಾಮಾನು ತಗೊಳ್ಳಿ, ಚಲೋ ಸುದ್ದಿ ಇರಲಿ, ಏನು ಬೇಕಾದಿರಲಿ, ಸೊ ಅದು ಇಲ್ಲಿ ಬಂದು ಗಣಪತಿಗೆ ನಮಸ್ಕಾರ ಮಾಡಿದಾಗನ ಒಂಥರ ಏನೋ ಗೊತ್ತಿಲ್ಲ ಸಮಾಧಾನ ಅನಿಸ್ತೈತಿ, ಒಂಥರ ಚಲೋ ಅನಿಸ್ತೈತಿ. ಸೊ ಹಿಂಗಾಗಿ ನಾವು ಮೇಲೆ ರೆಗ್ಯುಲರ್ಲಿ ಬರ್ಕೋತಾನೆ ಇರ್ತೀವಿ ಇಲ್ಲಿ ಗಣಪತಿ ಗುಡಿಗೆ. ಸೊ ಇವತ್ತು ಆ್ಯನಿವರ್ಸರಿ ಐತಿ, ಹಿಂಗಾಗಿ ಸ್ವಲ್ಪ ಅಭಿಷೇಕ್ ಮಾಡಿಸಿ ನಮಸ್ಕಾರ ಮಾಡಿ ಬರೋನು ಅಂತ ಹೇಳಿ ಬಂದಿದ್ವಿ. ಹಂಗೆ ಬರ್ತಾ ಸ್ವಲ್ಪ ಜ್ಯುವೆಲ್ಲರ್ ಕಡೆ ಹೋಗಿದ್ವಿ. ಒಂದು ನಾನು ಮುಂಗ್ಮಟ್ ತೊಗೊಂಡಿದ್ನಿ, ಭಾಳ ದಿನ ಆಯ್ತು ಆ್ಯಕ್ಚುಲಿ ತೊಗೊಂಡು, ಬಟ್ ಅದು ಹಾಕ್ಕೊಂಡೇ ಇರಲಿಲ್ಲ. ಸೊ ಹಿಂಗಾಗಿ ಈಗ ಹಾಕೊಳ್ಳೋನು ಅಂತ ಹೇಳಿ ಟ್ರೈ ಮಾಡಕ್ಕೆ ಹೋದ್ರೆ ಅದು ಒಟ್ಟು ಹೋಗವಾತು. ಬಿಕಾಸ್ ಅದ್ರದ್ದು ಹಿಂದಿನ ಕಡ್ಡಿ ಭಾಳ ದಪ್ಪ ಐತಿ. ಸೊ ಹಿಂಗಾಗಿ 2-3 ದಿನ ಆಯ್ತು ಗುದ್ದಾಡಕತ್ತೇನಿ, ಖರೆ ಹೋಗವತ್ತಾಗೈತಿ. ಈಗ ಅವ್ರು ಹೇಳಿದ್ರು ಒಂದು ಸ್ವಲ್ಪ ಕಡ್ಡಿಯೋದು ಹಾಕೋರಿ, ಕಡ್ಡಿ ಹಾಕೊಳ್ಳೋದ್ರಿಂದ ಒಂದು ಸ್ವಲ್ಪ ತೂರ್ದಾಗ್ತೈತಿ, ಆಮೇಲೆ ನೀವು ಹಾಕೋಬೋದಂತ. ಸೊ ನೋಡೋಣ, ಇನ್ನು ಕಡ್ಡಿ ಹಾಕಿ ಟ್ರೈ ಮಾಡೋಣ. ಹೋಗ್ತೈತೆ ಇಲ್ಲ ಗೊತ್ತಿಲ್ಲ. ಈಗ ನಾವು ಹೊಂಟಿವಿ ಕಲಾವತಿ ಐ ಮಂದಿರ್ಗೆ, ಹರಿ ಮಂದಿರ ಅಂತ ಹೇಳ್ತೀವಿ. ಸೊ ನಾನು ಕಲಾವತಿ ಐ ಗುರುಗಳು ಅದಾರಣ, ಅವ್ರನ್ನ ಭಾಳ ನಂಬುತ್ತೀನಿ, ಅವ್ರನ್ನ ಫಾಲೋ ಮಾಡ್ತೀನಿ. ಸೊ ಗಣಪತಿ ಗುಡಿ ಆದಮೇಲೆ ಅಲ್ಲಷ್ಟು ಹೋಗೋಣ, ಯಾಕಂದ್ರೆ ಭಾಳ ದಿನ ಆಯ್ತು ಹರಿ ಮಂದಿರಕ್ಕೆ ಹೋಗೋದೇ ಆಗಿರಲಿಲ್ಲ. ಸೊ ಇವತ್ತು ಹೆಂಗೋ ಆ್ಯನಿವರ್ಸರಿ ಐತಿ, ಹೋಗಿ ಬರೋಣ ಅಂತ ಅಲ್ಲಷ್ಟು ಹೊಂಟೀವಿ. ಜಸ್ಟ್ ಬಂದ್ವಿ ಗುಡಿಗದು ಹೋಗಿ ಬರೋ ತನಕ ಮಧ್ಯಾಹ್ನ 1 ಗಂಟೆ ಆತೇನು, 1:30 ಆಯ್ತು. 1:30. ಸೊ ಯಾವಾಗ ನಾವು ಪಟ ಏನು 12 ಅಂದ್ರೆ ಮನೆಗೆ ಬರ್ತೀವಳತ್ತ ಅನ್ಕೊಂಡಿದ್ವಿ. ಬಟ್ ಎಲ್ಲ ಕಡೆ ಹೋಗಿ ದರ್ಶನ ತಗೊಂಡು ಚಿಕ್ಕು ಸಾನೊಂದೆಲ್ಲ ರೊಟೀನ್ ಮುಗಿಸಿ ಹೋಗೋ ತನಕ ಬರೋ ತನಕ ಟ್ರಾಫಿಕ್ ಮೇನ್ ಅಂದ್ರೆ ಪಾರ್ಕಿಂಗ್ ಒಳಗೆ ಗಾಡಿ ತೆಗ್ಯಾಕೆ ಹಾಕಕನ ಎಷ್ಟೊತ್ತು ಟೈಮ್ ಹಿಡಿತೈತಿ. ಸೊ ಫೈನಲಿ ಹೋಗಿ ಬಂದ್ವಿ, ಆಶೀರ್ವಾದ ತೊಗೊಂಡ್ಬಂದಿವಿ, ದೇವ್ರದ ಆಶೀರ್ವಾದ ತೊಗೊಂಡ್ಬಂದ್ವಿ. ಅದೊಂದು ಚಲೋ ಅನ್ಸಾಕತ್ತೈತಿ. ಎಷ್ಟಕ್ಕೆ ಲೇಟ್ ಆಗಲಿ ಖರೆ ಗುಡಿಗೆ ಹೋಗಿ ಬರೋಣ, ಅದೊಂದು ಸಮಾಧಾನ ಅನಿಸ್ತೈತಿ. ಏನತ್ತರ ಇದೊಂದಿತ್ತು ಪ್ಲಾನಿಂಗ್ ಇವತ್ತು ಮಾಡ್ಬೇಕಂತ ಆತು. ಸೊ 9 ವರ್ಷದಾಗ ಏನೇನು ಚೇಂಜಸ್ ಆಯ್ತು ನಿನ್ನ ಲೈಫ್ ಒಳಗೆ? ಭಾಳ ಚೇಂಜಸ್ ಆಗ್ಯಾವ. ಸೊ ಆ್ಯಕ್ಚುಲಿ ಮದುವೆ ಆದಾಗ ಹೆಂಗಿತ್ತಂದ್ರೆ ಬರೀ ವೈಫ್ ಇದ್ನಲ್ಲ,
ಅಂದ್ರೆ ಅದೊಂದ ರೆಸ್ಪಾನ್ಸಿಬಿಲಿಟಿ ಆಸ್ ಅ ವೈಫ್ ಅಂತ ಎಂಟ್ರಿ ಕೊಟ್ನಿ ಮತ್ತು ಅಷ್ಟೊಂದೇನು ರೆಸ್ಪಾನ್ಸಿಬಿಲಿಟೀಸ್ ಅವಾಗ ಇರಲಿಲ್ಲ ಅಂದ್ರೆ ನಿಮ್ದು ಒಬ್ರದನ್ನ ರೆಸ್ಪಾನ್ಸಿಬಿಲಿಟಿ ಇತ್ತು ಮತ್ತು ಅವಾಗ ಅಷ್ಟು ಕರೆ ಹೇಳೋದಂದ್ರೆ ಅಷ್ಟು ತಿಳುವಳಿಕೆ ಇರಂಗಿಲ್ಲ ಮ್ಯಾರೇಜ್ ಅದ ಫಸ್ಟ್ ಒಂದು 3 ಇಯರ್ಸ್ ಅಂತ ನಾ ಕನ್ಸಿಡರ್ ಮಾಡ್ತೇನೆ ಎಲ್ಲರದು ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಇರ್ಬೋದು ಒಂದು 3 ವರ್ಷ ತನಕ ನಮಗೆ ಆ್ಯಕ್ಚುಲ್ ಮ್ಯಾರೇಜ್ ಏನು ಅದ ತಿಳ್ಕೊಳಕನ ಟೈಮ್ ಹೋಗ್ತೈತಿ ಸೊ ಸ್ಟಾರ್ಟಿಂಗ್ ಅಷ್ಟು ತಿಳುವಳಿಕೆ ಇರಲಿಲ್ಲ ಬಟ್ ಡೇಸ್ ಹೆಂಗೆ ಪಾಸ್ ಆಗ್ತಾವೆ ದಿನಗಳು ಹೆಂಗೆ ಹೋಗ್ತಾವೆ ಹಂಗೆ ಸಣ್ಣಂಗೆ ರೆಸ್ಪಾನ್ಸಿಬಿಲಿಟೀಸು ಜಾಸ್ತಿ ಆಗ್ತಾವೆ ಮತ್ತು ನಮ್ದೊಂದು ಮ್ಯಾಚುರಿಟಿನೂ ಬೆಳ್ಕೋತ ಹೋಗ್ತೈತಿ ಹೆಂಗೆ ಹ್ಯಾಂಡಲ್ ಮಾಡೋದು ಯಾವ್ಯಾವ ಸಿಚುವೇಶನ್ಸ್ನ ಅಂತ ಸೊ ನನ್ನ ಲೈಫ್ ಒಳಗಡೆ ಭಾಳ ಅಂದ್ರೆ ಭಾಳ ಚೇಂಜಸ್ ಆಗ್ಯಾವ ಫಸ್ಟ್ ಬರೀ ವೈಫ್ ಇದ್ನಿ ಆಮೇಲೆ ಮದರ್ ಆದ್ನಿ ಆಮೇಲೆ ಸಣ್ಣಂಗೆ ವ್ಲಾಗರ್ ಆದ್ನಿ ಆಮೇಲೆ ಸಣ್ಣಂಗೆ ಯೂಟ್ಯೂಬರ್ ಆದ್ನಿ ಆಮೇಲೆ ಸಣ್ಣಂಗೆ ಟೀಚರ್ ಆದ್ನಿ ಸೊ ಈಗಂತೂ ಒಂದೊಂದು ರೋಲ್ ಆ್ಯಡ್ ಹಾಕೋತ ಹೊಂಟಾವು ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಭಾಳ ಅಂದ್ರೆ ಭಾಳ ಬೆಳ್ಕೋತ ಹೊಂಟೈತಿ ಮತ್ತು ನಮ್ದು ಹೆಂಗೈತಿ ಅಂದ್ರೆ ಬರೀ ಸ್ಪೆಷಲಿ ವುಮನ್ಸ್ದಂತರೂ ಹೆಣ್ಮಕ್ಳ ಲೈಫ್ ಭಾಳ ಚೇಂಜ್ ಆಗ್ತೈತಿ ಮ್ಯಾರೇಜ್ ಆಗೋಣ ಬಟ್ ಆದರೂ ನಾನು ಇದ್ರೊಳಗೆ ವಿನಯವ್ರನ್ನೂ ಇನ್ಕ್ಲೂಡ್ ಮಾಡ್ಕೊಳಕತ್ತೀನಿ ಬಿಕಾಸ್ ನಂದು ಅವ್ರದ್ದು ಸ್ವಭಾವ ಸೇಮನ್ ಐತಿ ನಾವು ಯಾವುದೋ ವಿಷಯಕ್ಕೆ ಕೈ ಹಾಕಿದ್ವಿ ಯಾವುದೋ ಕೆಲಸನ ಮಾಡಬೇಕು ಅಂತ ಥಿಂಕ್ ಮಾಡಿದ್ವಿ ಅಂದ್ರೆ ಅದು ಎತ್ತರೆ ಪತ್ತರೆ ಮಾಡೋಕ್ಕೆ ನಮಗೆ ಸೇರಂಗಿಲ್ಲ ನಾವು ಅದನ್ನು ಚಂದಂಗೆ ಚಲೋ ತಂಗೆ ಮಾಡಕ್ಕೆ ಟ್ರೈ ಮಾಡ್ತೀವಿ ಹಿಂಗಾಗಿ ಜಾಸ್ತಿ ಪ್ರೆಷರ್ ಬರ್ತೈತಿ ಜಾಸ್ತಿ ಸ್ಟ್ರಗಲ್ ಆಗ್ತೈತಿ ಜಾಸ್ತಿ ಟೆನ್ಷನ್ ಆಗ್ತೈತಿ ಬಟ್ ವರ್ತ್ ಇಟ್ ಅನಿಸ್ತೈತಿ ಎಂಡ್ ರಿಸಲ್ಟ್ ಚಲೋ ಬರೋಣ ವರ್ತ್ ಇಟ್ ಅನಿಸ್ತೈತಿ ಮೆಹನತ್ ತಗೊಂಡಿದ್ದಕ್ಕೆ ಸಾರ್ಥಕ ಅನಿಸ್ತೈತಿ ಸೊ ಈಗ ಸದ್ಯ ಅಂತರೂ ಮನಿನೂ ನೋಡ್ಕೋಬೇಕು ಗಂಡನ್ನು ನೋಡ್ಕೋಬೇಕು ಮಕ್ಕಳನ್ನೂ ನೋಡ್ಕೋಬೇಕು ಮನಿ ಚಂದ ಇಡಬೇಕು ಪ್ಲಸ್ ಯೂಟ್ಯೂಬರ್ ಅಂತ ಹೇಳಿ ಬ್ಲಾಗ್ಸ್ ಚಾನಲ್ ಎಲ್ಲ ಮೇಂಟೈನ್ ಮಾಡಬೇಕು ಆಮೇಲೆ ಲೇಡೀಸ್ ಕ್ಲಬ್ ಏನಕ್ಕೆ ಸದ್ಯ ನಾವು ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಅಂತ ಮಾಡಿವಿ ಹೆಸರು ಸೊ ಅಲ್ಲಂತರೂ ಭಾಳ ಅಂದ್ರೆ ಭಾಳ ಜನ ಸ್ಟೂಡೆಂಟ್ಸ್ ಅದಾರು ಸೊ ಎಲ್ಲ ಸ್ಟೂಡೆಂಟ್ಸ್ನು ಹ್ಯಾಂಡಲ್ ಮಾಡಬೇಕು ಮ್ಯಾನೇಜ್ ಮಾಡಬೇಕು ಭಾಳ ಅಂದ್ರೆ ಒಂದು ಇದನ್ನ ಹೇಳ್ತೀನಿ ಅವ್ರಿಗೆ ಒಂದು ಇದನ್ನ ಐಡಿಯಾ ಬರುತ್ತೆ ಇಲ್ಲಿವರೆಗೂ 5,000 ಸ್ಟೂಡೆಂಟ್ ಕಲ್ತಾರು ಒಬ್ಬರು ಸ್ವಲ್ಪ ಮಂದಿ ಇನ್ನೂ ಕಲಿಯತ್ತಾರು ಸ್ವಲ್ಪ ಮಂದಿ ಕಲಿತು ಮುಗಿಸ್ಯಾರು ಸೊ 5,000 ಸ್ಟೂಡೆಂಟ್ಸ್ ಇಲ್ಲಿ ತನ ನಮ್ಮ ಕ್ಲಾಸ್ ಥ್ರೂ ಕಲ್ತಾರು ಸೊ ನೋಡಕ್ಕೆ ಆ್ಯಕ್ಚುಲಿ ಅದೇನಾ ಅಂತ ಸ್ವಲ್ಪ ಜನರಿಗೆ ಅನಿಸ್ತೈತಿ ಬಟ್ ಈ ಜರ್ನಿ ಅಷ್ಟು ಏನು ಈಸಿ ಇಲ್ಲ ಭಾಳ ಡಿಫಿಕಲ್ಟ್ ಐತಿ ಬಟ್ ಸ್ಟಿಲ್ ವಿ ಆರ್ ಟ್ರೈಂಗ್ ಅವರ್ ಬೆಸ್ಟ್ ನೀ ಆ ಕಡೆ ಹೇಳೋದೇನು ಬತ್ತು ನಮ್ಮ ಕೆಲಸ ನಾವು ಏನೇ ಮಾಡ್ರು ಚಂದ ಮಾಡಕ್ಕೆ ಟ್ರೈ ಮಾಡ್ತೇವೆ ಅನ್ನೋದಕ್ಕೊಂದು ಉದಾಹರಣೆ ಜಸ್ಟ್ ಕೊಡತ್ತೀನಿ ನೀವು ಗೂಗಲ್ ಪ್ಲೇಸ್ಟೋರ್ದಾಗ ಹೋಗಿ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಆ್ಯಪ್ ಸರ್ಚ್ ಮಾಡ್ರಿ ಅದರದ ರಿವ್ಯೂಸ್ ನೋಡ್ರಿ 5 ಸ್ಟಾರ್ ರಿವ್ಯೂಸ್ ಅದಾವ 5 ಸ್ಟಾರ್ ಒಂದು ಪಾಯಿಂಟ್ನು ಕಡಿಮೆ ಇಲ್ಲ 5 ಸ್ಟಾರ್ ಮತ್ತು ಎಲ್ಲ ಬರೇ ಹಿಂಗೆ ನೈಸ್ ಗುಡ್ ಹಿಂಗೂ ಇಲ್ಲ ಎಲ್ಲರೂ ತಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಯಾರ ಒಂದೊಂದು ಪ್ಯಾರಾಗಟ್ಲೆ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಯಾರು ಸೊ ಆ ರೀತಿ ನಾವು ಎಫರ್ಟ್ಸ್ ಹಾಕ್ತೀವಿ ಜಸ್ಟ್ ಫಾರ್ ಒಂದು ಹೇಳ್ಬೇಕಂತ ಹೇಳ್ತೀನಿ ಅಂದ್ರೆ ಈ ರೀತಿ ನಾವು ಎಫರ್ಟ್ಸ್ ಹಾಕ್ತೀವಿ ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ಅದರಲ್ಲೇ ಆ್ಯಕ್ಚುಲಿ ಸ್ವಲ್ಪ ಪ್ರೆಷರ್ ಆಗ್ತೈತಿ ತ್ರಾಸ ಆಗ್ತೈತಿ ಬಟ್ ನಾವು ರೆಡಿ ಅದೀವಿ ಅದನ್ನ ಮಾಡಕ್ಕೆ ದಟ್ಸ್ ಇಟ್ ಪ್ಯಾಷನ್ ಇತ್ತಂದ್ರ ಮನುಷ್ಯ ಮೆಹನತ್ ಮಾಡಕ್ಕೆ ಯಾವಾಗ್ಲೂ ರೆಡಿ ಇರ್ತಾನು ನಾವ್ ಏನೀಗ ವರ್ಕ್ ಮಾಡತ್ತೀವಿ ಇದ್ರದ್ದು ನಮಗ ಭಾಳ ಇಂಟ್ರೆಸ್ಟ್ ಐತಿ ಭಾಳ ಖುಷಿ ಸಿಗ್ತೈತಿ ನಮಗ್ ಇದ್ರೊಳಗ ಆಮೇಲೆ ನಮ್ದು ಎಲ್ಲಕ್ಕಿಂತ ಮೇನ್ ಸ್ಟ್ರೆಂತ್ ಅಂದ್ರ ನಾವ್ ಇಬ್ರು ಕೂಡಿ ಮಾಡ್ತೀವಿ ಇದನ್ನ ಹಿಂಗಾಗಿ ಒಂದು ಒಬ್ರಿಗೊಬ್ರು ನಾವು ಸ್ಟ್ರೆಂತ್ ಕೊಡ್ತೀವಿ ನನಗೆ ಬ್ಯಾಡ್ ಅನ್ಸಿದಾಗ ಶ್ರೀ ಪುಷ್ ಮಾಡ್ತಾಳೆ ಶ್ರೀಗೆ ಬ್ಯಾಡ್ ಅನ್ಸಿದಾಗ ನಾ ಪುಷ್ ಮಾಡ್ತೀನಿ ಎಸ್ ನಡಿ ಹೋಗಿ ಮಾಡೋಣ ಇದನ್ನ ಹೆಂಗಾರೆ ಮಾಡಿ ಮುಗಿಸೋಣ ಇದನ್ನ ಕಂಪ್ಲೀಟ್ ಮಾಡೋಣ ಅಂತಂದು ನಮ್ಮ ಜರ್ನಿನ ನಾವು ಒಬ್ರಿಗೊಬ್ರು ಬಿಟ್ಟು ಇಮ್ಯಾಜಿನೂ ಮಾಡಂಗಿಲ್ಲ ಹಂಗೆ ನಮ್ದು ಜರ್ನಿ ಆಗೈತಿ ಮತ್ತು ಹಂಗೆ ಅಷ್ಟು ನಮ್ಮ ಬಾಂಡಿಂಗ್ ಸ್ಟ್ರಾಂಗು ಆಗೈತಿ ಅದನ್ನು ನೀವು ಇಷ್ಟು ವರ್ಷ ಆಗಿ ನೋಡಕ್ಕೋತನ ಬರಾಕತ್ತೀರಿ ಸೊ ಹೇಳೋ ಉದ್ದೇಶ ಏನು ಅಂದ್ರೆ ನೋಡುವಷ್ಟು ಈಸಿ ಇಲ್ಲ ಭಾಳ ಡಿಫಿಕಲ್ಟ್ ಐತಿ ಆದರೂ ನಾವು ಮ್ಯಾನೇಜ್ ಮಾಡಾಕತ್ತೀವಿ ಮತ್ತು ಆ ಮ್ಯಾನೇಜ್ ಮಾಡಾಕತ್ತಿದ್ದಕ್ಕೆ ಅಷ್ಟು ರೆಸ್ಪಾನ್ಸ್ ಅಷ್ಟು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನಮ್ಮ ಸ್ಟೂಡೆಂಟ್ಸ್ಗೆಲ್ಲರಿಗೆ ನಮ್ಮ ಕ್ಲಾಸಸ್ ಲೈಕ್ ಆಗಕತ್ತಾವು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಚೆಂದಂಗೆ ಕಲಿಯಾಕತ್ತಾರು ಅವ್ರ ಲೈಫನ್ನು ಅವರು ಮುಂದುವರ್ಸಾಕತ್ತಾರು ಒಂದು ಆ್ಯಸ್ ಎ ಇಂಡಿಪೆಂಡೆಂಟ್ ವುಮನ್ ಅಂತ ಸೊ ಅದಕ್ಕಿಂತ ಏನು ಬೇಕಲ್ಲ ಜಾಸ್ತಿ ಸೊ ಒಂದು ವುಮನ್ ಎಂಪವರ್ಮೆಂಟ್ಗೆ ನಮ್ಮಿಂದ ಒಂದು ಕಾಂಟ್ರಿಬ್ಯೂಷನ್ ಆಗಾಕತ್ತೈತಿ ಅದ ಒಂದು ಖುಷಿ ಸೊ ಅಡ್ವಾನ್ಸ್ ಆಗಿ ಈಗ ನಿಮ್ಗೆ ಥ್ಯಾಂಕ್ ಯು ಹೇಳ್ತೀವಿ ಯಾಕಂದ್ರೆ ಆಲ್ರೆಡಿ ಈಗ ಇನ್ಸ್ಟಾಗ್ರಾಮ್ದಾಗ ಇಲ್ಲಿ ಕಮೆಂಟ್ದಾಗ ಎಲ್ಲಾ ಕಡೆ ನಮ್ಗೆ ವಿಶ್ ಬರತ್ತಾವು ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲಾರ್ಗು ಈಚ್ ಅಂಡ್ ಎವ್ರಿ ಒನ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನಮಗೆ ಆನಿವರ್ಸರಿ ವಿಶೇಷ ಕೊಟ್ಟಿದ್ಕ ಈ ವ್ಲಾಗಕ್ಕೂ ನೀವೆಲ್ಲರೂ ಕಮೆಂಟ್ಸ್ ಮಾಡೋರ್ದಿರ್ ನಂಗೆ ಗೊತ್ತೈತೆ ಆಲ್ರೆಡಿ ಸೊ ಹಿಂಗಾಗಿ ಆಲ್ರೆಡಿ ನಾವು ನಮ್ಮ ವತಿಯಿಂದ ನಿಮ್ಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೀವಿ ಇದೇ ರೀತಿ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಜೊತೆ ಇರಲಿ ಅಂತ ಅನ್ಕೋತೀವಿ ಸೊ ಚಲೋ ಈಗ ಊಟ ಮಾಡಬೇಕು ಮತ್ತು ನೋಡೋಣ ಮುಂದೆ ಏನೇನು ಆಗ್ತೈತಿ ಅದನ್ನು ಶೇರ್ ಮಾಡ್ತೀನಿ ಪ್ರತಿ ಆ್ಯನಿವರ್ಸರಿಗೆ ಬರ್ಡೇಗದು ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್
ಕೇಕ್ ಕಟ್ಟಿಂಗ್ ಮಾಡ್ತೀವಿ, ಹೊರಗೆ ಹೋಟೆಲ್ ಕುಟ್ಟಕ್ಕೆ ಹೋಗ್ತೀವಿ, ಮತ್ತು ನಾರ್ಮಲಿ ನೈಟ್ ಹೋಗಿರ್ತೀವಿ. ಬಟ್ ಈ ಸತ ನಾವು ಸ್ವಲ್ಪ ಸಿಂಪಲ್ ಸೆಲೆಬ್ರೇಷನ್ ಮಾಡ್ಬೇಕಂತಂದು ಈಗ ಸಂಜೆ ಎಷ್ಟಾಗೈತಿ 5:30 ಆಗೈತಿ. ಸೊ ಜಸ್ಟ್ ಸ್ನ್ಯಾಕ್ಸ್ ತಿನ್ನೋಣ ಅಂತಂದು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಹೊಂಟೀವಿ. ಸೊ ಎಲ್ಲಿ ಹೋಗಬೇಕು ಅಂತ ಥಿಂಕ್ ಮಾಡೋದಾಗ ನನ್ನ ಫ್ರೆಂಡಂದ್ರೆ ಒಂದು ಫುಡ್ ಟ್ರಕ್ ಐತಿ. ಅವ್ರು ಮಿಸळ ಪಾವ್ ಭಾಳ ಮಸ್ತ್ ಮಾಡ್ತಾರು, ಮತ್ತೆಲ್ಲ ಮನ್ಯಾಗನ ರೆಡಿ ಮಾಡ್ತಾರು. ಮಸಾಲ ಅದು ಟೇಸ್ಟ್ ಭಾಳ ಚಲೋ ಐತಿ. ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಅಲ್ಲೇ ಕರ್ಕೊಂಡು ಹೋಗೋಣ ಅಂತಂದು ಈಗ ಜಸ್ಟ್ ಡಿಸೈಡ್ ಮಾಡಿನ. ಮತ್ತು ಅದಕ್ಕೆ ಈಗ ಎಲ್ಲರೂ ಹೊಂಟೀವಿ. ಸಾನು ರೆಡಿಯಾಗಿ ಬಂದು ಕೂತಾಳು. ಶ್ರೀ ರೆಡಿ? ಚಲೋ ಎಲ್ಲರೂ ರೆಡಿ ಆಗ್ಯಾರು. ಮತ್ತು ಇನ್ನು ಮುಂದೆ ಫುಡ್ ವ್ಲಾಗ್ಸ್ ಚಲೋ ಆಗ್ತೈತಿ. ಈಗ ಮಸ್ತ್ ನಿಮ್ಮ ಬ್ಯಾಗ್ ನೀರು ಬರ್ತಾವಿನ, ಯಾಕಂದ್ರೆ ಭಾಳ ಮಸ್ತ್ ಇರ್ತೈತಿ. ಮತ್ತು ಮಿಸळ ಪಾವ್ ನನಗರೆ ಭಾಳ ಅಂದ್ರೆ ಭಾಷೆ ಇರ್ತೈತಿ. ಸೊ ಹೆಂಗೈತಿ ಏನೈತಿ ನೋಡೋಣ ಬರ್ರಿ. ಹಾಲು ಹೊಂಟಿವಿ ಬೂಮ್ 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 ಹೊಂಟಿವಿ. ಬೂಮ್ ಬೂಮ್ ಹೊಂಟಿವಿ. ಫೈನಲಿ ಬಂದೀವಿ ಇಲ್ಲಿ ಮಿಸळ ಹ್ಯಾಬಿಟ್ಯಾಟ್ ಕಡೆ. ನಾತ್ ಪೈ ಸರ್ಕಲ್ ಐತ್ಲ, ಅದರಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲೇ KL ಕಂಕಣವಾಡಿ ಆಯುರ್ವೇದಿಕ್ ಹಾಸ್ಪಿಟಲ್ ಐತಿ. ಅದ್ರ ಮುಂದೆನೇ ಐತಿ ಇಲ್ಲಿ ಮಿಸळ ಹ್ಯಾಬಿಟ್ಯಾಟ್ ಅಂತಂದು. ಈ ಕಡೆ ಏನೇ ಸಿಗ್ತೈತೆ ನೋಡೋಣ ಬರ್ರಿ. ಇವ್ರು ನನ್ನ ಫ್ರೆಂಡ್ ವರುಣ. ಅಲ್ಲಿ ಮಿಸळ ಹ್ಯಾಬಿಟ್ಯಾಟ್ ಮೆನು ಐತೆ ನೋಡಿ, ಏನೇನೈತಿ ಎಲ್ಲ ಸಿಗ್ತಾವೆ. ಸೊ ನಾನು ಶ್ರೀ ಮತ್ತು ವಿಕು ಮಿಸळ ತೊಗೊಂಡಿವಿ. ಆಮೇಲೆ ಅವಾಗ ಸ್ವಲ್ಪ ದಹಿಪುರಿ ತೊಗೊಂಡಿವಿ. ಸಾನುಗೂ ದಹಿಪುರಿ ತೊಗೊಂಡಿವಿ. ನಮ್ಮ ಚಿಕ್ಕುಗೆ ಏನು ತೊಗೊಂಡಿಲ್ಲ ಕರೆ, ಅವನು ಮೊಸರನ್ನ ಹಾಕ್ತಾನ. ದಹಿಪುರಿ ಒಳಗಿನ ಮೊಸರನ್ನ ಹಾಕ್ತಾನ. ಸೊ ಬರ್ರಿ ಮತ್ತೆ ಚಿಕ್ಕುಗ ಮಿಸळ ಬೇಡತ್ತ, ಬರೀ ಬ್ರೆಡ್ ಬೇಕತ್ತ. ಸಾನು ಫಸ್ಟ್ ನಮ್ದು ಬತ್ಲಾ, ಸೊ ಫಸ್ಟ್ ನಮ್ದು ಮಿಸळ ಬ್ರೆಡ್ ಬತ್ತು. ಇಲ್ಲಿ ಮಿಸळ ಬ್ರೆಡ್ ಹೇಳಿವು. ನೋಡು ಅದಲ್ಲ, ಅವ 2 ಸೈಡ್ ಇತ್ತಿತ್ತಾನ, ಅದು ಮುಗೀತು ಬಿಟ್ಟು ಬಿಡ್ತಾನೆ. ಟೇಸ್ಟ್ ಮಾಡಿ ನೋಡು. ಹಾಕೋಲ್ಲ ಮತ್ತು ಇದು ಮಿಸळ ಒಳಗೆ ಹೆಂಗೆ ತಿನ್ನೋದು ಗೊತ್ತೈತ್ಲ. ಇದನ್ನೆಲ್ಲ ಹಾಕೋದು, ಇದು ಹಾಕೋದು, ಆಮೇಲೆ ಸೇವ್ ಹಾಕೋದು, ಆಮೇಲೆ ಉಳ್ಳಾಗಡ್ಡಿ ಹಾಕೋದು, ಸ್ವಲ್ಪ ಸೇವ್ ಹಾಕೀಗ. ಈಗ ಅದನ್ನ ಅಳಗ್ಯಾಡ್ಸಿ ಡುಬಾಸುದಿಲ್ಲ, ಅದನ್ನ ತಿನ್ನೋದು. ಬಿಸಿ ಐತಿ ಫುಲ್. ಹೆಂಗೈತಿ ಟೇಸ್ಟ್? ಹೆಂಗೈತಿ? ಮಸ್ತ್. ಟ್ರೈ ಮಾಡೋಂಗೈತ್ಲ? ತಗೋ ನೀನು ಸ್ಟಾರ್ಟ್ ಮಾಡು. ಹಾಂ ನೀ ತಿನ್ನಪ್ಪ, ನೀನು ತಿನ್ನ. ಆತ ಎಲ್ಲ ಅರ್ಧ ತಿಂದಿಡವ ನಂಗೆ. ಇನ್ನು ನೀವು ಟ್ರೈ ಮಾಡ್ರಿ ಮತ್ತೆ ಹೇಳ್ರಿ. ಆ್ಯಕ್ಚುಲಿ ಮಿಸळ ಝಂಝಣಿತ್ ಇರ್ಬೇಕಾಗ್ತೈತಿ, ಹಂಗನೇ ಐತಿ. ಹೆಂಗೈತಿ? ಏಕ್ ನಂಬರ್ ಆಯ್ತು. ನೀವು 1 ನಂಬರ್ ಕೊಟ್ರೆ ಮುಗಿದ ಹೋಯ್ತು. ಹಿಂಗೆ ಇರ್ಬೇಕು, ದುಡ್ಡು ಖಾರ ಮತ್ತು ಟೇಸ್ಟಿ. ಅಷ್ಟೇನು ಖಾರ ಇಲ್ಲ ಖಾರ ಇಲ್ಲ ಬಿಡು.
ಹಿಂಗೆ ಇರ್ಬೇಕು ಹೇಳತ್ತೇನೆ. ನಾವು ದಿನ ಸಪ್ಪಗೆ ಉಣ್ತೀವಲ್ಲ. ಟ್ರೈ ಮಾಡ್ರಿ ಒಂದ್ಸಲ ಖರ್ನ. ಹೆಂಗೈತೆ ಸಣ್ಣ ದಹಿ ಪುರಿ? ಮಸ್ತ್ ಐತಿ ನೋಡು, ಪ್ಲೇಟ್ ತೋರ್ಸು. ವಾವ್, ಭಾರಿ ಕಾಣತ್ತಲ್ಲ. ಹಾಕೋ ಪೂರ ಬಾಯಾಗ. ಕಣ್ಣಂಗೆ ನೀರು ಬರತ್ತಾವಿಲ್ಲ? ಹೆಂಗನಿಸ್ತು? ಟ್ರೈ ಮಾಡ್ಬೋದು ಅವ್ವ. ಅವ್ವಾದಿಗೆ ಸದ್ಯ ಬಾಯಿ ತುಂಬೇತ್ ಪೂರ ಇದರ್ಲೆ ದಹಿ ಪುರಿಲೆ. ಸಾನು ನಿಂದ ವಾಟ್ಸ್ ಯುವರ್ ಒಪಿನಿಯನ್? ಈಗ ಒಟ್ಟಿಗೆ ಸದ್ಯ ಐಸ್ ಕ್ರೀಮ್ ಹತ್ತೈತಿ. ಹಾಂ, ಇದು ಮಸಾಲೆ ಎಲ್ಲ ಮನೆಯಾಗ ರೆಡಿ ಮಾಡ್ತೀವಿ, ಎಲ್ಲ ಹೋಮ್ ಮೇಡ್. ಆ್ಯಕ್ಚುಲಿ ಟೇಸ್ಟ್ ಸೂಪರ್ ಅಂದ್ರೆ ಸೂಪರ್ ಇತ್ತು. ಮತ್ತು ಅಥೆಂಟಿಕ್ ಮಿಸಳ ತಿನ್ನೋದಿತ್ತಂದ್ರೆ ಖರೇನ ಇಲ್ಲಿ ಬರ್ರಿ. ಯಾಕಂದ್ರೆ ಆಂಟಿ ಫುಲ್ ತಾವ ಹೋಮ್ ಮೇಡ್ ಎಲ್ಲ ಮಸಾಲ ಮಾಡಿ ಅದನ್ನ ರೆಡಿ ಮಾಡ್ತಾರೋ. ಡೈಲಿ ಫ್ರೆಶ್ ಮಾಡ್ತೀರಿ? ಓಕೆ, ಡೈಲಿ ಎಲ್ಲ ನಮ್ಮ ಕಡೆ ಭಾರಿ ಸೇರ್ತು. ನೀವು ಎಲ್ಲರೂ ಬರ್ರಿ ಮತ್ತೆ ತಿನ್ರಿ. ಸೊ ಮತ್ತು ಹೋಮ್ ಮೇಡ್ ಮಸಾಲೆ ಇರೋದ್ರಿಂದ ಏನೂ ಪ್ರಾಬ್ಲಮ್ಮು ಇಲ್ಲ. ಮಸ್ತ್ ಆಗಿತ್ರಿ, ರುಚಿಯಾಗಿತ್ತು. ಹಾಂ, ಎಸ್ ಎಸ್ ಬರ್ತೀವಿ. ಮಶ್ರೂಮ್ ಸಬ್ಜಿ ಮತ್ತು ಏನೈತ್ರಿ? ಮಶ್ರೂಮ್. ಓಕೆ ಓಕೆ, ಇಲ್ಲಿ ಐಟನ್ ಇದ್ರಾಗ. ಓಕೆ, ಇಷ್ಟೆಲ್ಲ ಐಟಮ್ಸ್ ಅದಾವ. ಓಕೆ, ನಾ ಮಶ್ರೂಮ್ ಸಬ್ಜಿ ಮತ್ತು ಪಾವ್ ಫಸ್ಟ್ ಟೈಮ್ ಕೇಳತ್ತಿದ್ದು. ಅದೇ ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನ ಹಾಂ, ಓಕೆ. ಎಸ್ ಎಸ್ ಹೌದು. ಏನೇನು ನೋಡತ್ತೀರಿ? ಹಾಂ ಹಾಂ, ಬಿಸ್ಕಿಟ್ ಕೇಕ್. ಚಿಕ್ಕು ಏನು ಹಿಡಿಬೇಡ. ಮ್ಯಾಲೆ ಬಿಸ್ಕಿಟ್ ಇರ್ತೈತಿ ಮತ್ತು ನಡು ಕೇಕ್ ಇರ್ತೈತಿ. ನಡು ಐಸ್ ಕ್ರೀಮ್ ಇರ್ತೈತಿ, ಮ್ಯಾಲೆ ಬಿಸ್ಕಿಟ್ ಇರ್ತೈತಿ. ಬಿಸಿ ಬಿಸಿ ಮತ್ತು ಖಾರ ಮಿಸಳ ತಿಂದ ಬಾಯಿ ಸ್ವಲ್ಪ ಇದ್ದಂಗೆ ಆಗ್ತದಲ್ಲ ಭಾಳ. ಇಲ್ಲ, ಬಿಸಿ ಬಿಸಿ ಮತ್ತು ಖಾರ ಇದನ್ನು ಮಿಸಳ ತಿಂದ ಹುಡುಗರಿಗೆ ಮತ್ತು ನಮ್ಮೆಲ್ಲರಿಗೂ ಸ್ವಲ್ಪ ತಂಪು ಏನಾರ ಬೇಕಾಗಿತ್ತು, ಕೋಲ್ಡ್ ಬೇಕಾಗಿತ್ತು ಏನಾರೇ. ಹಿಂಗಾಗಿ ಡೆಸರಿಟೋ ಅಂತಂದ ಒಂದು ಐಸ್ ಕ್ರೀಮ್ ಪಾರ್ಲರ್ ಐತಿ, ಅಲ್ಲಿ ಬಂದೀವಿ. ಅದು ಇದು ಕೂಡ ನಮ್ದು ದೋಸ್ತಂದನ ಐತಿ. ಇವತ್ತು ಫ್ರೆಂಡ್ ಇಲ್ಲ. ಹಾಂ, ಸೊ ಇಲ್ಲಿ ಹಿಂದೆ ನೋಡ್ರಿ, ಹಿಂದೆಲ್ಲ ಐತಿ, ಈ ರೀತಿ ಐತಿ. ಇಲ್ಲಿ ತಿಳಕವಾಡಿ ಒಳಗೆ ಏನು ನಿಯಾಜ್ ಐತಲ್ಲ, ಅದ್ರ ಬಾಜುಕನ ಐತಿ ಎಕ್ಸಾಕ್ಟ್ಲಿ. ಮತ್ತೆಲ್ಲ ಮಸ್ತ್ ವೆರೈಟೀಸ್ ಆಫ್ ಫ್ಲೇವರ್ಸ್ ಅದಾವು. ಮತ್ತು ಇವತ್ತು ಸ್ಪೆಷಲಿ ಜಸ್ಟ್ ರಬಡಿ ಬಂದೈತೆ, ಅದು ಸೀತಾಫಲ ರಬಡಿ. ಸೊ ಅದ್ರ ನಂಗೆ ಭಾಷೆ ಇರ್ತದೆ ಅನ್ನೋದನ ಐತಿ. ಸೊ ಅದನ್ನೆಲ್ಲ ಒನ್ ಬೈ ಒನ್ ಈಗ ಸದ್ಯ ಮತ್ತೆ ಟ್ರೈ ಮಾಡತ್ತ. ಈಗ ಸದ್ಯ ಸಾನು ಕ್ರಿಸ್ಮಸ್ದಾಗ ಇವು ಪ್ಲಮ್ ಕೇಕ್ ಭಾಳ ತಗೋತಾರೆ ಎಲ್ಲರೂ. ಇದು ನೋಡಿದ್ದು ವೆಜ್ ಪ್ಲಮ್ ಕೇಕ್. ಹಾಂ, ನಿಮ್ಗೆ ದೊಡ್ಡದು ಬೇಕಾದ ದೊಡ್ಡದು ಬೇಕು, ಮತ್ತು ಸಣ್ಣದು ಬೇಕಾ ಸಣ್ಣದ ಪೀಸೂ ಐತಿ. ಇದು ಪ್ಲಮ್ ಕೇಕ್ ಭಾಳ ಮಸ್ತ್ ಇರ್ತೈತಿ. ಇದು ಈಗ ಸದ್ಯ ಕ್ರಿಸ್ಮಸ್ದಾಗ ಭಾಳ ತಗೋತಾರೆ. ಸರಿ ಕನ್ಫ್ಯೂಸ್ ಆಗತ್ತೈತಿ ಯಾವ ತಗೋಬೇಕಂತ. ನೋಡ್ರಿ ಇಲ್ಲಿ ಎಷ್ಟು ಅದಾವ ವೆರೈಟೀಸ್. ನೋಡ್ರಿ ಇಲ್ಲಿ ಮಸ್ಕ್ ಮೆಲನ್, ಪೇರು, ಟೆಂಡರ್ ಕೋಕೋನಟ್. ಹೇಳ್ಕೋತ್ ಅಲ್ಲ ಪಿಂಕ್, ನೀ ಹೇಳ್ಕೋತ ಹೋದ್ರೆ ಪೂರಾ ದಿವ್ಸ ಇದ್ರಾಗ ಹೋಗ್ಬಿಡ್ತೈತಿ. ಭಾಳ ಕೆಟ್ಟ ಅದಾವ ಫ್ಲೇವರ್. ಒಂದಕ್ಕಿಂತ ಒಂದು ಫ್ಲೇವರ್ ಅದಾವ. ನಿಮಗೆ ಯಾವ್ದು ಬೇಕು? ಯಾವ ಫ್ಲೇವರ್ ಬೇಕು? ಪೇರು. ನಿಂಗೆ ವೆನಿಲಾ. ನಿಂಗೆ ಯಾವ್ದು ಬೇಕು? ಬ್ಲ್ಯಾಕ್ ಕರೆಂಟ್ ಬೇಕು. ನಿಂಗೆ ಶ್ರೀ ತಾಜ್ ಮಹಲ್ ಕೊಡಿಸ್ಲೇ ನಿಂಗೆ? ನಿಂಗೆ ತಾಜ್ ಮಹಲ್ ಕೊಡಿಸ್ತೀನಿ. ಆನಿವರ್ಸರಿ ಸ್ಪೆಷಲ್ ತಾಜ್ ಮಹಲ್ ಕೊಟ್ಬಿಡ್ತೀನಿ ನಿಂಗೆ. ಸೊ ಟೋಟಲಿ ಎಷ್ಟು ಫ್ಲೇವರ್ ಅದಾವ ರೀ? 28 ಫ್ಲೇವರ್ಸ್. ವಾವ್, ನಿಂದು 28 ರೋಲ್ ನಂಬರ್ ಐತಿ. ನಮ್ಮ ಮಗಳು ನೋಡ್ರಿ ಇಲ್ಲಿ ಇಷ್ಟೆಲ್ಲ 108 ವೆರೈಟಿ ಅದಾವು.
ಅದ್ರೊಳಗೆ ಯಾವುದೇ ಒಂದು ಟ್ರೈ ಮಾಡಂದ್ರೆ ಸ್ಟ್ರಾಬೆರಿ ತಿನ್ನಾಕತ್ತಾಳಕ್ಕೆ. ನೀ ಯಾವುದಪ್ಪ? ಬ್ಲ್ಯಾಕ್ ಕರೆಂಟ್ ಅದ್ ನೋಡು. ಚಿಕ್ಕು ನೋಡಿ ಹೆಂಗೆ ಡಿಫ್ರೆಂಟ್ ಟ್ರೈ ಮಾಡತ್ತಾನು. ಒಂದ್ ತಿನ್ನತ್ತೀರಿ ಚಿಕ್ಕು, ಒಂದ್ ತಿನ್ನತ್ತೀರಿ, ಅಕ್ಕಿಮ್ ತಿನ್ನತ್ತೀರಿ. ನೋಡಲ್ಲ ಅಕ್ಕಂದು ಮುಗೀತುನು ಬಡ 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 ತಿಂದ ಅಕ್ಕ ಎಲ್ಲ ಚಪ್ಟ ಮಾಡ್ಬಿಟ್ಲ. ಇದು ತಗೋ ಟಿಶ್ಯೂ ಪೇಪರ್ ತಗೋ. ನೀವೆಲ್ಲರೂ ಐಸ್ ಕ್ರೀಮ್ ತಿಂದ್ರೆ ನಾ ಸೀತಾಫಲ ರಬಡಿ ತಿನ್ನತ್ತೀನಿ. ನಂಗಾರೆ ಭಾಳ ಸೇರ್ತೈತಿದು. ನೀನು ಅವೇ ಟ್ರೈ ಮಾಡು. ನಾ ಮಾಡಿಲ್ಲ, ಅವಾಗಿಂದ ಸೇರೋದತ್ತ. ಯಾವಾಗಿಂದ ಹುಡ್ಕ್ಯಾಡತ್ತಿದ್ದು ಸಿಗವತ್ತಾಗಿತ್ಲ ನಮ್ಮ. ನೀವು ಇಲ್ಲಿ ಬಂದ್ರೆ ಡೆಫಿನೆಟ್ಲಿ ಸೀತಾಫಲ ರಬಡಿ ಟ್ರೈ ಮಾಡ್ರಿ. ಭಾಳ ಮಸ್ತ್ ಇರ್ತೈತಿ ಇದು. ಭಾಳ ರೇರ್ಲಿ ಎಲ್ಲ ಕಡೆ ಸಿಗಂಗಿಲ್ಲ. ಅವೈಲೇಬಲ್ ಇರ್ತೈತೆ ಯಾವಾಗಲೂ. ಈಗ ಫ್ರೆಶ್ ಬಂದೈತೆ ಅಂದ್ರಲ್ಲ, ಈಗ ಜಸ್ಟ್ ಬಂದೈತಿ ಇದು. ಸೊ ಫ್ರೆಶ್ ಇದ್ದಲ್ಲ ಚಲೋ ಇರ್ತೈತೆ. ಸೇಮ್ ಸೀತಾಫಲ ಟ್ರೈ ಮಾಡ್ತೀನಿ ನಾ. ಹೌದು, ಈಗ ನಾವು ಟ್ರೈ ಮಾಡಕತ್ತೀವಿ ಪ್ಲಮ್ ಕೇಕ್. ಯಾರು ಫಸ್ಟ್ ಟೈಮ್ ತಿನ್ನತ್ತೀವಿ. ಆ್ಯಕ್ಚುಲಿ ದೊಡ್ಡ ಹಿಂಗದಾವು, ಬಟ್ ಇಷ್ಟೊಂದು ದೊಡ್ಡ ನಮಗೆ ಹೋಗಂಗಿಲ್ಲ. ಅದಕ್ಕೆ ಸ್ಮಾಲ್ ಪೀಸ್ ತೊಗೊಂಡೈತಿ. ಟ್ರೈ ಮಾಡತ್ತೀನಿ ಯಾಕಂದ್ರೆ ಫಸ್ಟ್ ಟೈಮ್ ತಿನ್ನತ್ತಿನ. ನೋಡು ಮೊದಲೇ ಮತ್ತೆ ಪ್ಲಾಸ್ಟಿಕ್ ತೆಗಿತಿಲ್ಲ. ಚಲೋ ಅನಿಸ್ತದೆ, ದೊಡ್ಡದು ಮತ್ತೆ. ಅದಕ್ಕೆ ಫಸ್ಟ್ ತಿಂದು ನೋಡು. ಡಿಫ್ರೆಂಟ್ ಐತಿ. ನಮ್ಮ ನಾರ್ಮಲ್ ಕೇಕ್ ಗತ್ಲೆ ಇಲ್ಲ. ನಾರ್ಮಲ್ ಕೇಕ್ ಜೊತೆ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಅದ. ಪ್ಲಮ್ ಕೇಕ್ ಅನ್ಬೇಕು. ನಿನ್ನ ಕೈಯಾಗ ಐತೆ ನೋಡ್ಲ, ಅದ ಐತಿದ ಮತ್ತೇನ್ ಬೇಕಿನ? ಸಾಕು ಅವ ನೋಡ. ಮನೆಗೆ ಹೋಗಿ ಮತ್ತೇನು ಕೊಡೋದಿಲ್ಲ. ಇದ ಏನೈತಿಲ್ಲ ಫೈನಲ್. ಇವ್ರಿಬ್ರು ತಿನ್ನೋಕ್ಕಿಂತ ಹೆಚ್ಚು ಬರೀ ಆಡೋದ ಆತು. ನಿಂಗೆ ಕರ್ನ ಪಕ್ಕ. ಚಲೋ, ಎಲ್ಲ ವೆರೈಟೀಸ್ ಟ್ರೈ ಮಾಡೀವಿ. ಎಲ್ಲ ಚಲೋ ಅನಿಸ್ದು. ಮತ್ತು ನೀವು ಒಂದ್ಸತ ಡೆಫಿನೆಟ್ಲಿ ಟ್ರೈ ಮಾಡಿರಿ. ಡೆಸರ್ಟಿಗೆ ಬಂದ ಬೇರೆ ಬೇರೆ ಟೈಪ್ ಸ್ಪೆಷಲಿ ಏನು 28 ಫ್ಲೇವರ್ಸ್ ಅದಲ್ಲ, ಭಾಳ ಮಸ್ತ್ ಅದಾವು ಒಂದ್ಕಿಂತ ಒಂದು. ಸೊ ನಿಯಾಸ್ ಬಾಜುಕ ಕೆಳಗೆ ಹೊಡಿದಾಗೈತಿ, ಬಂದು ಟ್ರೈ ಮಾಡಿರಿ. ಚಿಕ್ಕು ಗಟ್ಟಿ ಹೆಂಗೆ ಹಿಡ್ಕೋ. ಮನೆಗೆ ಹೋಗೋ ತನಕ ಇಲ್ಲೇ ಟಬ್ ಬಾತ್ ಮಾಡಬೇಡ ಅಂತ. ಒಂದು ಗ್ಲಾಸ್ ಎಸ್ ಅರ್ಧ ಸ್ವಲ್ಪ. ಜಸ್ಟ್ ಮನೆಗೆ ಬಂದು ರೀಚ್ ಆದ್ವಿ. ಅಯ್ಯಪ್ಪ, ಬರೀ ಹೋಗಿ ಮಿಸಲ್ ಮತ್ತು ಐಸ್ ಕ್ರೀಮ್ ತಿಂದು ಬರೋದತ್ತು ಅಷ್ಟ ಅಂದಿದ್ವಿ. ಆದ್ರೂ 9 ಗಂಟೆ ಆಯಿತು ಮನೆಗೆ ಬರೋ ತನಕ. ಸೊ ಮುಂಜಾನಿಂದ ಓಡಾಟ್ ನಡ್ದೈತಿ. ಈಗ ಒಂದು ಸ್ವಲ್ಪ ಟಯರ್ಡ್ ಫೀಲ್ ಆಗಾಕಾಯ್ತು, ದಣು ಬಂದಂಗೆ ಆಗಾಕಾಯ್ತು. ಸೊ ಚಲೋ, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗ್ಸಾಕತ್ತೀನಿ. ಮತ್ತೊಮ್ಮೆ ಯಾರ್ಯಾರೆಲ್ಲರೂ ವಿಶ್ ಮಾಡಿರಿ ಎಲ್ಲರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೀನಿ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.